ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ತಿದೀಪ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರಾಗಿದ್ದೀರಾ ಅಂತ. ಸೊ ನಾನಿವತ್ತು ನಿಮಗೆಲ್ಲರಿಗೂ ಒಂದು ಸ್ಪೆಷಲ್ ವಿಡಿಯೋವನ್ನು ತಂದಿದ್ದೀನಿ. ಸೊ ಆ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಯುವ ರೈತ ಕಾರ್ತಿಕ್ ಅವರು ತಮ್ಮದೇ ಆದ ರೀತಿಯಲ್ಲಿ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಂಡು ಚಿಕ್ಕಡಿಕಾಯಿ ಬೇಸಾಯವನ್ನು ಮಾಡಿದ್ದಾರೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಅವ್ರು ಯೂಸ್ ಮಾಡಿರುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನೀವು ಕೂಡ ಯೂಸ್ ಮಾಡಿದ್ರಿ ಅಂತಂದರೆ ಒಳ್ಳೆ ರೀತಿಯಾದಂತಹ ಬೇಸಾಯ ಪದ್ಧತಿಯನ್ನು ನೀವು ಕೂಡ ಅಳವಡಿಸ್ಕೊಂಡು ಬೇಸಾಯವನ್ನು ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಶೂಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಕಾರ್ತಿಕಣ್ಣ, ಇದನ್ನ ಯಾವ ರೀತಿ ಬೆಳೆಯೋದು? ಬೀಜ ಹಾಕೋದು. ಎಷ್ಟು ಅಡಿಗೆ ಒಂದು ಬೀಜ ಹಾಕಬೇಕು? ಮೊದಲು ಏನು ಮಾಡಬೇಕತ್ತಾ, ಕಳೆ ಇರ್ತದಲ್ಲ, ರೋಟ್ರಿ ಓಡಿಸ್ಬಿಟ್ಟು 5 ನೇಗ್ಲು ಹಾಕ್ಸ್ಬೇಕು. ಆ ಥರ 5 ನೇಗ್ಲು ಹಾಕ್ಸ್ಬಿಟ್ಟು ಒಂದು ವಾರ 15 ದಿನ ಬಿಡಬೇಕು. ಬಿಸಿಲಿಗೆ ಕಾವು ಬಂದು ವೈರಸ್ಗಳೆಲ್ಲ ಇರ್ತಾವಲ್ಲ ಅವು ಸತ್ತೋಯ್ತವೆ. ಆಮೇಲೆ ಕಲ್ಟಿವೇಟ್ರ್ ಒಂಥರ ಹಾಕ್ಸಿ ಮತ್ತೆ ರೋಟ್ರಿ ಓಡಿಸ್ಬೇಕು. ರೋಟ್ರಿ ಓಡಿಸ್ಬಿಟ್ಟು ಏನು ಮಾಡಬೇಕು, ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇರ್ತದಲ್ವ, ಅದನ್ನು ಬೈಲಿಗೆ ಚೆಲ್ಲಬಾರ್ದು. ಬೈಲೆಲ್ಲ ಕಳೆ ಬಂದುಬಿಡ್ತದೆ. ಆಮೇಲೆ ಮೊದಲೇ ಬೆಡ್ ಥರ ಮಾಡಿಕೊಂಡು ಬೆಡ್ಗೆ ಹಾಕ್ಬಿಡ್ಬೇಕು. ಬೆಡ್ ಅಂದರೆ ಅಗಲವಾಗಿ ಬೆಡ್ ಇರೋದೆಲ್ಲ ಬನ್ನಿ ತೋರಿಸ್ತೀನಿ. ಹಿಂಗೆ ಕಾಲುವೆ ಮಾಡ್ಕೋಬೇಕು. ಹಿಂಗೆ ಹಿಂಗೆ ಹಾಂ, ಇದು ನಾವು ಓನ್ ಪ್ಲಾನ್ ಮಾಡ್ಕೊಂಡಿರೋದು. ಬೆಡ್ ಥರ ಅಲ್ಲ, ಇದು ಒಂಥರ ಕಾಲುವೆ. ಯಾಕಂದರೆ ಚಿಕ್ಕಡಿ ಗಿಡಕ್ಕೆ ಜಾಸ್ತಿ ನೀರು ಕೇಳಲ್ಲ ಅದಕ್ಕೆ. ಹಾಂ ಹಾಂ ಹಾಂ. ಮಾಮೂಲಿ ಇದು ಹಿಂಗೆ ದಿಬ್ಬ ಬರುತ್ತೆ ಬೆಡ್ಡು, ಅದು ಡ್ರಿಪ್ಗೆ. ಇದು ಮಾಮೂಲಿ ಕಟ್ಟೋ ನೀರಿಗೆ, ಕಾಲುವೆಗೆ ಮಾತ್ರ. ಈ ಥರ ಕಾಲುವೆ ಮಾಡಿಕೊಂಡು ಅದಕ್ಕೆ ಮೊದಲು ಕೊಟ್ಟಿಗೆ ಗೊಬ್ಬರ 19 ಹಾಲು 10-26 ಆಮೇಲೆ 19 ಹಾಲು ಆಯಿತಾ, ಇದು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಮಿಕ್ಸಿಂಗು ಅದನ್ನು ಹಾಕೋಬೇಕು. ಹೊಂಗೆ ಹಿಂಡಿ ಬೇವಿನ ಹಿಂಡಿ 1 ಎಕರೆಗೆ 1 ಬ್ಯಾಗು, DAP 2 ಬ್ಯಾಗು, ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ 4 ಲೋಡು. ಸರಿ, ಗಿಡ ಬೆಳೆದಿದ್ದಾದ್ಮೇಲೆ ಅದನ್ನ ಆಮೇಲೆ ಗಿಡನ ಏನು ಮಾಡಬೇಕು, ಪಟದಿಂದ ಪಟಕ್ಕೆ 6 ಅಡಿ, 6 ಅಡಿ ಗ್ಯಾಪ್ ಆಯ್ತು ನೋಡ್ರಿ. ಒಂದು ಬಾರು 6 ಅಡಿ, 6 ಅಡಿ ಲೈನಿಂದ ಲೈನ್ಗೆ. ಬೀಜದಿಂದ ಬೀಜಕ್ಕೆ 1 ಅಡಿ. ಸರಿ ಸರಿ. ಇವಾಗ ಹೂವು ಬಂದೈತಲ್ಲ, ಹೂವು ಬಂದಿದ್ದಾದ್ಮೇಲೆ ಇದನ್ನ ಯಾವ ರೀತಿ ನೋಡ್ಕೊಬೇಕು? ಹೂವು ಬಂದಾಗ ಜಾಸ್ತಿ ಓವರ್ ಸ್ಪ್ರೇ ಮಾಡಬಾರ್ದು. ಓವರ್ ಸ್ಪ್ರೇ ಮಾಡಿದ್ರೆ ಈ ಥರ ಎಲ್ಲ ಹೂವು ಉದುರೋಗುತ್ತೆ ನೋಡ್ರಿ. ಇದು ಆಮೇಲೆ ಏನು ಮಾಡ್ಬೇಕು ಗೊತ್ತಾ, ಈ ಹೈಟಿಗೆ ಬಂದಮೇಲೆ ಇದಿರ್ತದಲ್ಲ, ಇದನ್ನು ಚೂಟ್ ಹಾಕ್ಬೇಕು. ಹಿಂಗೆ ಯಾಕೆ ಆ ಥರ ಚೂಟ್ ಹಾಕೋದು? ಚೂಟ್ ಹಾಕಿಲ್ಲ ಅಂದರೆ ಏನಾಗ್ತದೆ, ಗಿಡ ಜಾಸ್ತಿ ಬೆಳವಣಿಗೆ ಆಗಿಬಿಡ್ತದೆ ನೋಡ್ರಿ. ಇದೆಲ್ಲ ಚೂಟಿರೋದು. ಇದು ಇದು ಸುಳಿ ಹೊಡೆದಿರೋದು ಅಂತಾರೆ. ಇದು ನೋಡಿದ್ರೆ ನೋಡಿ, ಇಲ್ಲೇ ಮೊಗ್ಗು ಜಾಸ್ತಿ ಬರ್ತದೆ. ಇದು ಮೇಲೆ ಹೋಗಲ್ಲ, ಇಲ್ಲಿಗೆ ಕಂಟ್ರೋಲ್ ಆಗುತ್ತೆ ಬೆಳವಣಿಗೆ. ಇಲ್ಲ ಅಂದರೆ ಗಿಡ ನೋಡ್ರಿ, ಇದು ಇಲ್ಲೂ ಇಲ್ಲ, ಇಲ್ಲಿ ಚೂಟಿದಿನ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಇಲ್ಲಿ ಇದು ಬರುತ್ತೆ, ಹೂವು ಬರುತ್ತೆ. ಹಾಗೆ ನಾವು ಇದು ಫಸ್ಟ್ ಟೈಮ್ ಹಾಕಿರೋದು. ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ನಾವೇ ಓನ್ ಐಡಿಯಾ ಮಾಡ್ಕೊಂಡು ಮಾಡ್ತಾ ಇರೋದು. ಮತ್ತೆ ಇದು 1 ಎಕರೆಗೆ ಎಷ್ಟು ಇಳುವರಿ ಕೊಡ್ತೈತಂತೆ? ಏನಾದರೂ ಐಡಿಯಾ? ಇಳುವರಿ ಗೊತ್ತಿಲ್ಲ, ನೋಡಬೇಕು ಈ ಸರಿ ನೋಡಬೇಕು. ಏನು ಅನಿಸ್ತೈತೆ ನಿಮ್ಮ ಎಕ್ಸ್ಪೀರಿಯನ್ಸ್? ನೋಡ್ರಿ, ಚೆನ್ನಾಗೈತೆ. ಹೂವು ಬಿದ್ದಾಗ ಬೇಜಾರಾಯ್ತದೆ ಅಷ್ಟೇ, ಇನ್ನೇನಿಲ್ಲ. ಏನೋ ಇಷ್ಟು ಮಾತ್ರ ಬೆಳೆದು ಹಾಕಿದ್ದೀವಿ. ಇನ್ನು ಒಂದ್ಸರಿ ಏನು ಮಾಡಿದ್ವಿ, 2 ಸರಿ ಕಳೆ ಕೀಳ್ಸಿದ್ದೀವಿ. ಇದೇನಂದರೆ ನೋಡ್ರಿ, ಇಲ್ಲೇ ನೀರು ಬರೋದು. ಇದು ಜಾಸ್ತಿ ನೀರು ಬೇಕಾಗಿಲ್ಲ, ವಾರಕ್ಕೊಂದ್ಸರಿ. ಇಲ್ಲಿ ನೀರು ಬಿಡಲ್ಲ ನಾವು, ಈ ಬೈಲಿಗೆ ನೀರು ಬಿಡಲ್ಲ. ಇಲ್ಲಿ ಮಾತ್ರ ಒಂಥರ ಡ್ರಿಪ್ ಥರನೇ ಕಾಲುವೆ ಒಳಗಡೆನೆ ಏನಿದ್ರು ಗೊಬ್ಬರ, ಫರ್ಟಿಲೈಸರ್ಸ್ ಏನು ಬೇಕೋ ಅದನ್ನೆಲ್ಲ ಕಾಲುವೆಗೆ ಹಾಕೊಳ್ಳಿ. ಇದೆಲ್ಲ ನಿಮ್ಮ ಓನ್ ಐಡಿಯಾನಾ? ನಮ್ಮ ಓನ್ ಐಡಿಯಾ ಇದು ಮಾಡ್ಕೊಂಡಿರೋದು. ಸರಿ, ಒಳ್ಳೇದಾಗಲಿ, ನಡೀರಿ. ಒಳ್ಳೇದಾಗುತ್ತೆ. ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನೇನು ಕಾಯಿಲೆ ಬರುತ್ತೆ? ಬಂದು ತೋರಿಸ್ತೀನಿ. ಏನಿದು? ಸೀಡು ಹೂವು ತಿಂತಾ ಇದೆ. ಇದು ಮೇಯ್ನ್ ರೋಗ. ಇದಕ್ಕೆ ಸೀಡ್ ಕಂಟ್ರೋಲ್ ಆಗೋದು, ಯಾವುದಾದ್ರೂ ಒಂದು ಮದ್ದು ಹೊಡೆದ್ರೆ ಇದು ಕಂಟ್ರೋಲ್ ಆಗುತ್ತೆ. ಎಷ್ಟು ದಿನಕ್ಕೊಂದ್ಸಲ ಮೆಡಿಸಿನ್ ಸ್ಪ್ರೇ ಮಾಡ್ತೀರಾ? ವಾರಕ್ಕೊಂದ್ಸರಿ ಸ್ಪ್ರೇ ಮಾಡ್ಬೇಕು ನೋಡ್ರಿ. ಇದು ಸೀಡ್ ಐತಲ್ಲ, ಈ ಸೀಡು ಆಮೇಲೆ ಹೂವು ಡ್ರಾಪ್ಸ್ ಆಗುತ್ತೆ. ಇದು ಹೂವು ಡ್ರಾಪ್ಸು, ಈ 2 ಕಾಪಾಡ್ಕೊಂಡು ಹೋದರೆ ಇಳುವರಿ ಚೆನ್ನಾಗಿ ಬರುತ್ತೆ. ಅಷ್ಟೇನಾ? ಇನ್ನೇನು? ಅಷ್ಟೇ, ಇನ್ನೇನು ನಾರ್ಮಲಾಗಿ ಸ್ಪ್ರೇ ಮಾಡ್ಕೊಳ್ಳೋದು. ಇದಕ್ಕೆಲ್ಲ ನಾರ್ಮಲ್ ಸ್ಪ್ರೇ ಮಾಡೋದು, ಇದಕ್ಕೆಲ್ಲ. ಇದು ಇವಾಗ ಕೆಜಿ ಎಷ್ಟು?
ಮಾರ್ಕೆಟ್ ಇವತ್ತು ನೋಡಬೇಕು, ನೋಡ್ಬಿಟ್ಟು ಹೇಳ್ತೀನಿ. 40 ರೂಪಾಯಿ ಐತೆ. APMCನಾ? APMC ರೈಟ್. ನೀವು ಎಲ್ಲಿಗಾಗೋದು ಇದನ್ನ? ನಾವು ಬನಶಂಕರಿ ಮಾರ್ಕೆಟ್. ದಳ್ಳಾಳಿ ಮುಖಾಂತರನ ಇಲ್ಲ ನೀವೇ ಓನಾ? ಡೈರೆಕ್ಟ್ ಸೇಲ್ ಮಾಡೋದು, ಕಮಿಷನ್ ಕೊಡೋದು ಬರೋದು. 49 ರುಪೀಸ್ ಐತೆ ಇವತ್ತಾ ಪ್ರೆಸೆಂಟು? 49. 25 ರೂಪಾಯಿ ಹೋದ್ರೆ ಲಾಸ್ ಏನಿಲ್ಲ. ಆರಾಮಾಗಿ ಬಂಡವಾಳ ಬಂದ್ಬಿಡುತ್ತೆ. ಹಾಂ, ಒಂದು ಲೇಬರ್ ಕಾಸು ಆರಾಮಾಗಿ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ. ಸೊ ಯೂಸ್ಫುಲ್ ಆಗಿದೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕನ್ನ ಆ್ಯಕ್ಟಿವೇಟ್ ಮಾಡಿಟ್ಕೊಳ್ಳಿ. ಇನ್ನೂ ಇದೇ ರೀತಿಯಾದಂತಹ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ.